ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉಡುಪಿ ಪ್ರಥಮ ಸ್ಥಾನವನ್ನ ಪಡೆದಿದೆ. 94% ಮಂದಿ ಪಾಸ್ ಆಗಿದ್ದಾರೆ. ಉಡುಪಿಯಲ್ಲಿ ಪ್ರಥಮ ಸ್ಥಾನ. ದಕ್ಷಿಣ ಕನ್ನಡ ಜಿಲ್ಲೆ 92% ಒಂದಿಗೆ ದ್ವಿತೀಯ ಸ್ಥಾನ. ಶಿವಮೊಗ್ಗ 88.67% ಒಂದಿಗೆ ತೃತೀಯ ಸ್ಥಾನವನ್ನ ಪಡೆದಿದೆ. ರಾಜ್ಯದಲ್ಲಿ ಜಿಲ್ಲಾವಾರು ಸ್ಥಾನವನ್ನ ಗಮನಿಸ್ತಾ ಹೋದ್ರೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಉಡುಪಿ ಪ್ರಥಮ, ದಕ್ಷಿಣ ಕನ್ನಡ ದ್ವಿತೀಯ, ಶಿವಮೊಗ್ಗ ತೃತೀಯ ಸ್ಥಾನ. ಆದ್ರೆ ಒಟ್ಟಾರೆ ಫಲಿತಾಂಶ ನೋಡಿದಾಗ ಕಳೆದ ವರ್ಷಕ್ಕಿಂತ ಶೇಕಡಾವಾರು 10% ಫಲಿತಾಂಶ ಕುಸಿತ ಆಗಿದೆ. 70.40% ರಾಜ್ಯದಲ್ಲಿ ಒಟ್ಟಾರೆಯಾಗಿ ಫಲಿತಾಂಶ ಬಂದಿರೋದು ಎಸ್ಎಲ್ಸಿಯಲ್ಲಿ. ಆದರೆ 94% ಪಾಸಿಂಗ್ ಪರ್ಸೆಂಟೇಜ್ ಒಂದಿಗೆ ಉಡುಪಿ ಪ್ರಥಮ ಸ್ಥಾನವಾದರೆ ದಕ್ಷಿಣ ಕನ್ನಡ 98% ಒಂದಿಗೆ ದ್ವಿತೀಯ, ಶಿವಮೊಗ್ಗ 88.67% ಒಂದಿಗೆ ತೃತೀಯ ಸ್ಥಾನ ಇದೆ. ಕೊನೆಯ ಸ್ಥಾನವನ್ನ ಯಾದಗಿರಿ ಪಡೆದುಕೊಂಡಿದೆ 50.59% ನೊಂದಿಗೆ. ಅತಿ ಕಡಿಮೆ ಫಲಿತಾಂಶ ಬಂದಿರೋದು ಯಾದಗಿರಿಯಲ್ಲಿ, ಅತಿ ಹೆಚ್ಚು ಫಲಿತಾಂಶ ಬಂದಿರೋದು ಉಡುಪಿಯಲ್ಲಿ. ಸುಮಾರು 2288 ಶಾಲೆಗಳು 100% ಫಲಿತಾಂಶವನ್ನ ಪಡೆದಿವೆ. 2024ರ ಎಸ್ಎಸ್ಎಲ್ಸಿ ಫಲಿತಾಂಶದ ಡೀಟೇಲ್ಸ್ ನಿಮ್ಮೆದುರಿಗಿಡ್ತಾ ಇದ್ದೀವಿ. ರಾಜ್ಯಕ್ಕೆ ಶೇಕಡ 73.40%. ಬಾಗಲಕೋಟೆಯ ಅಂಕಿತಾ ಪ್ರಥಮ ಸ್ಥಾನ ಪಡೆದಿದ್ರೆ ಇನ್ನು 7 ಜನ ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ದ್ವಿತೀಯ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ 7 ಮಂದಿ. ಬೆಂಗಳೂರಿನ ಮೇಧಾ ಪಿ ಶೆಟ್ಟಿ, ಮಧುಗಿರಿಯ ಹರ್ಷಿತಾ, ದಕ್ಷಿಣ ಕನ್ನಡದ ಚಿನ್ಮಯ್, ಚಿಕ್ಕೋಡಿಯ ಸಿದ್ಧಾಂತ್, ಶಿರಸಿಯ ದರ್ಶನ್ ಮತ್ತು ಚಿನ್ಮಯ್ ಮತ್ತು ಶ್ರೀರಾಮ್ಗೆ 2ನೇ ಸ್ಥಾನ. ಅಂದ್ರೆ ಒಟ್ಟು 7 ವಿದ್ಯಾರ್ಥಿಗಳು 625 ಅಂಕಕ್ಕೆ 624 ಅಂಕ ಗಳಿಸುವ ಮೂಲಕ ದ್ವಿತೀಯ ಸ್ಥಾನ ಪಡೆದಿದ್ರೆ ಒಬ್ಬರೇ ಒಬ್ಬ ವಿದ್ಯಾರ್ಥಿನಿ ಅಂಕಿತಾ, ಎಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ, ರಾಜ್ಯಕ್ಕೆ ಪ್ರಥಮ ಸ್ಥಾನ, ಫಸ್ಟ್ ರ್ಯಾಂಕ್ ಅಂಕಿತಾ. ಬಾಗಲಕೋಟೆಯ ಅಂಕಿತಾ ಪ್ರಥಮ ಸ್ಥಾನವನ್ನು ಗಳಿಸಿರುವಂತಹ ವಿದ್ಯಾರ್ಥಿನಿ. 625ಕ್ಕೆ 625 ಅಂಕ ಪಡೆದಿದ್ದಾರೆ ಅಂಕಿತಾ. ಮೊರಾರ್ಜಿ ದೇಸಾಯಿ ಶಾಲೆಯ ವಿದ್ಯಾರ್ಥಿನಿ ಬಾಗಲಕೋಟೆಯ ಅಂಕಿತಾ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆಯುವ ಮೂಲಕ ಬಾಗಲಕೋಟೆಯ ಕೀರ್ತಿಯನ್ನ ಕೂಡ ಹೆಚ್ಚಿಸಿದ. ಒಟ್ಟು 70.40% ಆಗಿದೆ ರಾಜ್ಯದಲ್ಲಿ ಎಸ್ಎಲ್ಸಿ ಫಲಿತಾಂಶ. ಕಳೆದ ಬಾರಿಗಿಂತ 10% ಫಲಿತಾಂಶ ಕುಸಿದಿದೆ. ಆದರೆ ಈ ಬಾರಿಯೂ ಕೂಡ 81% ಒಂದಿಗೆ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಇನ್ನು ಪ್ರಥಮ ಸ್ಥಾನ ಕೂಡ ವಿದ್ಯಾರ್ಥಿನಿಯ ಪಾಲಾಗಿದೆ. ಬಾಗಲಕೋಟೆಯ ಮೊರಾರ್ಜಿ ದೇಸಾಯಿ ಶಾಲೆಯ ವಿದ್ಯಾರ್ಥಿನಿ ಅಂಕಿತಾ ಫಸ್ಟ್ ರ್ಯಾಂಕ್. PU ಎಕ್ಸಾಮ್ ಅಲ್ಲಿ ನಾವು ಇಂಟರ್ನಲ್ ಅಸೆಸ್ಮೆಂಟ್ ಪ್ರಾರಂಭ ಮಾಡಿದ್ದೀವಿ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಪ್ರಾರಂಭ ಮಾಡಿದ್ದೀವಿ. ನಮ್ದು ಇಡೀ ನಮ್ಮ ಸರ್ಕಾರದ ಏನು ಗುರಿದೆ ಅಂದರೆ ಒಂದು ಸ್ನೇಹಿಯಾಗಿ ಒಂದು ಪರೀಕ್ಷೆ ನಡಿಬೇಕು. ಇದು ಕೂಡ ಈಗ ವೆಬ್ಕಾಸ್ಟಿಂಗ್ ನಾವು ಏನು ಮಾಡಿರೋದು ಇದು ಕೂಡ ಮಕ್ಕಳ ಸ್ನೇಹಿ ಒಂದು ಸ್ಟೆಪ್ ಅಂತಲೇ ನಾನು ಭಾವಿಸ್ತೇನೆ. ಅದು ಶಾರ್ಟ್ ಟರ್ಮ್ ಅಲ್ಲಿ ಮಕ್ಕಳಿಗೆ ಅನಿಸ್ಬೋದು, ಇಲ್ಲ ತುಂಬ ಸ್ಟ್ರಿಕ್ಟ್ ಆಗಿ ಎಕ್ಸಾಮಿನೇಷನ್ ಆಯಿತು, ಮ್ಯಾಲ್ ಪ್ರಾಕ್ಟೀಸಿಗೆ ನಮಗೆ ಅವಕಾಶ ಸಿಗದೆ ಹೋಯ್ತು ಅಂತ ಒಂದು ಅವರಿಗೆ ಭಾವನೆ ಇರಬಹುದು. ಆದರೆ ಲಾಂಗ್ ಟರ್ಮ್ ಅಲ್ಲಿ ಎಕ್ಸಾಮಿನೇಷನ್ ಇಂಟೆಗ್ರಿಟಿ ರೆಸ್ಟೋರ್ ಮಾಡೋಕ್ಕೆ ಇದು ಒಂದು ದೊಡ್ಡ ಇನೋವೇಷನ್ ಇದೆ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ಈಗ ಫಸ್ಟ್ ಟೈಮ್ ಈಗ ಈ ಥರದ್ದು ನಾವು ಸರ್ಕಾರದಿಂದ ನಾವು ಕ್ರಮ ಕೈಗೊಂಡಿರೋದ್ರಿಂದ ಇದನ್ನ ರೀನಾರ್ಮಲೈಸೇಷನ್ ಮಾಡಿ ಮಕ್ಕಳ ಸ್ನೇಹಿಯಾಗಿ ಮಾಡೋಕ್ಕೆ ಒಂದು ನಮ್ದು ಪ್ರಯತ್ನ ಇದೆ. ತಮ್ಮ ಮೂಲಕ ಎಲ್ಲ ಮಕ್ಕಳಿಗೆ ಎಲ್ಲ ಈಗ ಸ್ಟೂಡೆಂಟ್ಸ್ಗಳಿಗೆ ನಮ್ದು ಏನು ಕೋರಿಕೆ ಅಂದರೆ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದರೂ ಕೂಡ ಯಾರು ಇದರ ಬಗ್ಗೆ ಜಾಸ್ತಿ ಈಗ ಚಿಂತೆ ಮಾಡಬಾರ್ದು. ಇನ್ನೂ 2 ಎಕ್ಸಾಮ್ ಇದೆ. ಮತ್ತೆ ನಮ್ಮ ಎಲ್ಲ ಶಾಲೆಗಳಲ್ಲಿ ಎಲ್ಲ ಈಗ ಎಲ್ಲಿ ಈಗ 10th ಮಕ್ಕಳಿದ್ದಾರೆ ಅವರಿಗೆ ಮತ್ತೊಮ್ಮೆ 1 ತಿಂಗಳು ಈಗ ಎಕ್ಸಾಮ್ ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ 1 ತಿಂಗಳು ಟೈಮ್ ಕಾಲಾವಕಾಶ ಇದೆ. 1 ತಿಂಗಳು ನಾವು ನೆಕ್ಸ್ಟ್ ವೀಕ್ನಿಂದಲೇ ಇನ್ನೊಂದು ಸ್ಪೆಷಲ್ ಕಾರ್ಯಕ್ರಮವನ್ನು ಮಾಡ್ತೇವೆ. ನಾಟ್ ಓನ್ಲಿ ಫಾರ್ ಫೇಲ್ಡ್ ಸ್ಟೂಡೆಂಟ್ಸ್, ಯಾವ ಮಕ್ಕಳಿಗೆ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದಿದ್ರು ಕೂಡ ಅವರು ಇಂಪ್ರೂವ್ಮೆಂಟ್ ಸಲುವಾಗಿ ಇದನ್ನು ತಗೊಳ್ಬೋದು. ಸೊ ನಮ್ಮ ಮೂಲಕ ನಮ್ದು ಏನು ಎಲ್ಲ ಮಕ್ಕಳಿಗೆ ಏನು ಕೋರಿಕೆ ಇದೆ ಅಂದರೆ ರಿಸಲ್ಟ್ ಸ್ವಲ್ಪ ಕಡಿಮೆ ಆದರೂ ಕೂಡ ಯಾರು ಚಿಂತೆ ಮಾಡಬಾರ್ದು, ಯಾರು ಈಗ ಡಿಜೆಕ್ಷನ್ ಆಗಬಾರ್ದು, ಯಾರು ಡಿಪ್ರೆಷನ್ ಆಗಬಾರ್ದು. ಇದು ಒಂದು ಒಳ್ಳೆ ಅವಕಾಶ ಇದೆ, ಎಲ್ಲರಿಗೆ ಕಲಿಯೋಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ ಅಂತ ಭಾವಿಸ್ಬೇಕು.
ಮತ್ತು ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ನಲ್ಲಿ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ. ಎಲ್ಲರನ್ನು ಪಡ್ಕೊಂಡು ಕಳೆದ ವರ್ಷ ನಮ್ಮದು ಓವರಾಲ್ ಅಂದರೆ ಈಗ 84% ಪ್ಲಸ್ ನಮ್ಮದು ಸಪ್ಲಿಮೆಂಟರಿ ಎಕ್ಸಾಮ್ ಲಾಸ್ಟ್ ಇಯರ್ ನಾವು ಹೇಳ್ತಿದ್ದೀವಿ, ಅವೆರಡು ಸೇರಿ ಎಷ್ಟು ರಿಸಲ್ಟ್ ಬರ್ತಾ ಇತ್ತು. ಈ ವರ್ಷದ ಗುರಿ ನಮ್ಮದು ಅಷ್ಟು ಹಾಗೆ ಇರೋದು. ಫಸ್ಟ್ ಎಕ್ಸಾಮ್, ಸೆಕೆಂಡ್ ಎಕ್ಸಾಮ್, ಥರ್ಡ್ ಎಕ್ಸಾಮ್ ಎಲ್ಲ ಸೇರಿಸ್ಬಿಟ್ಟು ಓವರಾಲ್ ಪಾಸ್ ಪರ್ಸೆಂಟೇಜ್ ನಾವು ಅಷ್ಟಕ್ಕೆ ಟ್ರೈ ಮಾಡಬೇಕಂತ ನಮ್ಮೆಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ನಾವು ಸೂಚನೆ ವೆಬ್ಕಾಸ್ಟ್ ಇಷ್ಟು ದಿನ ಹಾಗಾದ್ರೆ ಬೇರೆ ಸಮಥಿಂಗ್ ನಡೀತಾ ಅದು ನೀವು ಅದು ಅರ್ಥ ಮಾಡ್ಕೊಂಡು ಇರಲಿಲ್ಲ. ಆಮೇಲೆ ಪರಿಪೂರ್ಣವಾಗಿ ವೆಬ್ಕಾಸ್ಟಿಂಗ್ ಆಗಿಲ್ಲ, ಪೂರ್ತಿ ಟೈಮಲ್ಲಿ ವೆಬ್ಕಾಸ್ಟಿಂಗ್ ಆಗಿಲ್ಲ. ಶಾಲೆಗಳಲ್ಲಿ ವೆಬ್ಕಾಸ್ಟಿಂಗ್ ಆಗಿಲ್ಲ ಅಂತ ಹೇಳಿ ಅಫಿಷಿಯಲ್ ರಿಪೋರ್ಟ್ ಇದೆ ಸರ್. ಆ ತರ ಇನ್ನೆಷ್ಟು ಶಾಲೆಗಳಲ್ಲಿ ವೆಬ್ಕಾಸ್ಟಿಂಗ್ ಆಗಬೇಕು? ಮತ್ತೆ ಇನ್ನೊಂದು ಸರ್, ಇನ್ ಅಡಿಷನ್ ಸರ್, ಆಕ್ಚುಲಿ ಶಿಕ್ಷಣ ಸಚಿವರ ಜಿಲ್ಲೆಯಲ್ಲಿ ವೆಬ್ಕಾಸ್ಟಿಂಗ್ ಆಗಿಲ್ಲ, ಕಂಪ್ಲೇಂಟ್ ಕೂಡ ಆಗಿತ್ತು. ಅವರು ಈ ಸರಿ 3rd ಪ್ಲೇಸ್ ಬಂದಿದ್ದಾರೆ. ಅಲ್ಲಿ ವೆಬ್ಕಾಸ್ಟಿಂಗ್ ಆಗಿಲ್ಲ, ಫೇಲ್ಯೂರ್ ಆಗಿತ್ತು, ಕಂಪ್ಲೇಂಟ್ ಕೂಡ ನಿಮಗೂ ಬಂದಿದೆ. ಈಗ ನಾವು ಎಲ್ಲ ಕಡೆ ಈಗ 100% ವೆಬ್ಕಾಸ್ಟಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಇದು ಫಸ್ಟ್ ಇಯರ್ ನಮ್ಮಲ್ಲಿ ನಡೆದಿರೋದು. ಈಗ ಎಕ್ಸಾಮ್ 2 ಮತ್ತು ಎಕ್ಸಾಮ್ 3 ಅಲ್ಲಿ ಕೂಡ ಈಗ 100% ವೆಬ್ಕಾಸ್ಟಿಂಗ್ ಆಗ್ತಾ ಇದೆ. ಎಕ್ಸಾಮ್ ಮಾಡಿದ್ರೆ ಫಸ್ಟ್ ಟೈಮ್ ಅಲ್ವಲ್ಲ, ವೆಬ್ಕಾಸ್ಟಿಂಗ್ ಮಾತ್ರ ಫಸ್ಟ್ ಟೈಮ್. ಹಾಗಾದ್ರೆ ಹಿಂದೆ ಮಾಡಿದ ಎಕ್ಸಾಮ್ಗಳೆಲ್ಲ ಸರಿಯಾಗಿ ಮಾಡಿ ಅಂದ್ರೆ ನೀವು ಕೇಳೋದು ಅರ್ಥ ಅಂದ್ರೆ ಈಗ ಹಿಂದೆ ಈಗ ಏನೀಗ ಅಕ್ರಮ ನಡೀತಾ ಇತ್ತು ಅದೆಲ್ಲ ಕರೆಕ್ಟ್ ಇತ್ತಾ? ಈಗ ವೆಬ್ಕಾಸ್ಟಿಂಗ್ ಇಂದ ರಿಸಲ್ಟ್ ಕಡಿಮೆ ಆಗಿರೋದು ಅದು ನಾವೇನು ಹೇಳ್ತಾ ಇಲ್ಲ, ರಿಸಲ್ಟ್ ಇಂದನೇ ಆ ರೀತಿ ಬಂದಿದೆ. ಆದರೆ ಈಗ ನಾವು ಎಕ್ಸಾಮಿನೇಷನ್ ಇಂಟೆಗ್ರಿಟಿ ಒಂದು ರೆಸ್ಟೋರ್ ಮಾಡಿದ್ವಿ. ಇದನ್ನ ಎಲ್ಲ ಪೋಷಕರು, ಎಲ್ಲ ಶಿಕ್ಷಕರು, ಎಲ್ಲ ಮಕ್ಕಳು ವೆರಿಫೈ ಮಾಡಿದ್ದಾರೆ. ವೆಬ್ಕಾಸ್ಟಿಂಗ್ ಬಗ್ಗೆ ವಿರೋಧ ಇಲ್ಲ. ಹಾಂ, ಹೇಳ್ತಿರೋದು ವೆಬ್ಕಾಸ್ಟಿಂಗ್ ಮಾಡಿ ಕ್ವಾಲಿಟಿ ಕಂಟ್ರೋಲ್ ಮಾಡೋದು. ರಿಸಲ್ಟ್ ಯಾಕೆ ಜಾಸ್ತಿ ಮಾಡೋದು? ಸರ್ಕಾರದ ತೀರ್ಮಾನ ಆಗಿರೋದ್ರಿಂದ ನಾವು ಗೌರವಿಸಬೇಕು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವ್ರು ಮಾಡಿರ್ತಾರೆ, ಹಂಗಾಗಿ Yes, sir. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.